ವಿಜಯಪುರ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು HBT ಹೌಸ್ ಬ್ರೇಕಿಂಗ್ ಥ್ರೆಫ್ಟ್ ಪ್ರಕರಣಗಳು ವರದಿಯಾಗಿರ್ತವೆ. ಅದರಲ್ಲಿ ಬಹಳಷ್ಟು ನಾವು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷ ತಂಡವನ್ನು ಸಹ ರಚನೆ ಮಾಡಲಾಗಿದೆ. ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ಮುಂದಾಳತ್ವದಲ್ಲಿ ಒಂದು ತಂಡ ರಚನೆ ಆಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಗೋಲ್ಗುಂಬಜ್ DSP ವಿಜಯಪುರ ಸಿಟಿ ಇವರು ಅದನ್ನು ನೇತೃತ್ವ ವಹಿಸಿರ್ತಾರೆ. ಅದರಲ್ಲಿ ನಮಗೆ ಸ್ವಲ್ಪ ಒಂದು ಸಕ್ಸಸ್ನು ಸಿಕ್ಕಿದೆ. ಒಂದು ಕೇಸಲ್ಲಿ ಕ್ರೈಮ್ ನಂಬರ್ 80/24 ಇದರಲ್ಲಿ ಒಂದು ಜಲನಗರದಲ್ಲಿ ಒಂದು ದಾಖಲಾಗಿರುತ್ತದೆ. ಆ 80/24 ಪ್ರಕರಣದಲ್ಲಿ ಪತ್ತೆ ಹಚ್ಚುವಾಗ ಶೋಧ ಕಾರ್ಯ ನಡೆಸ್ತಿರುವಾಗ ನಮಗೇನು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ. ಆ ಆಧಾರದ ಮೇಲೆ ನಾವು ಒಬ್ಬನನ್ನು ದಸ್ತಗಿರಿ ಮಾಡಿರ್ತೀವಿ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿ ಪುಣೆ, ಬೆಳಗಾವ್, ಸಾಂಗ್ಲಿ ಆ ಕಡೆ ಸಹ ತಿರುಗಾಡಿ ನಮ್ಮ ತಂಡ ಬಂದಿರುತ್ತದೆ. ಫೈನಲಿ ಇವನಿಗೆ ಅರೆಸ್ಟ್ ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ. ಅವನು ಅಶ್ಫಾಕ್ ತಂದೆ ಸೈಫನ್ ಸಾಬ್ ಶೇಖ್, ಸಾಕಿನ ಕರೀಂನಗರ್, ತಾಲೂಕಾ ಇಂಡಿ, ಇವನಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಇವನಿಂದ ಇನ್ನೂ ನಾನು 2 ಕೇಸಸ್ ಪ್ರಕರಣವನ್ನು ನಾವು ಭಾಗಿಯಾಗಿದ್ದೀನಿ ಅಂತ ಅವನು ಒಪ್ಕೊಂಡಿರುತ್ತಾನೆ. 2 ಕೇಸಸ್, ಒಂದು ಜಲನಗರ್, ಒಂದು APMC, ಒಂದು ಆದರ್ಶ್ ನಗರ್, ಒಟ್ಟು 3 ಕೇಸಸ್ ಆಗಿರ್ತವೆ. ಈ 3 ಕೇಸಸ್ಸನ್ನು ಸೇರಿ ಒಟ್ಟು 366 ಗ್ರಾಮ್ ಅಷ್ಟು ಬಂಗಾರದ ಆಭರಣಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಅದರ ಜೊತೆಗೆ ಸುಮಾರು 300 ಗ್ರಾಮ್ ಬೆಳ್ಳಿ ಆಭರಣಗಳು ಸಹ ವಶಕ್ಕೆ ಪಡೆದಿದ್ದೀವಿ. ಒಟ್ಟು ಸೇರಿ ಮುದ್ದೆಮಾಲವನ್ನು ಒಟ್ಟು ಸೇರಿ 26,82,000 ಅಷ್ಟು ಕಿಮ್ಮತ್ತಿನ ಮುದ್ದೆಮಾಲವನ್ನು ವಶಕ್ಕೆ ಪಡೆಯುವುದರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿರುತ್ತದೆ. ಅದೇ ರೀತಿ ಈ 3 ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಇದರ ಜೊತೆಗೆ ಇನ್ನೂ ಕೆಲವು ಕೇಸಸ್ಸಲ್ಲಿ ಸಹ ನಾವು ಶೋಧ ಕಾರ್ಯ ಅಥವಾ ಪತ್ತೆ ಕಾರ್ಯ ನಡೆಸ್ತಾ ಇದ್ದೀವಿ. ಅದರಲ್ಲಿ ಸಹ ಏನು ಸಾಕ್ಷ್ಯಗಳು ಇದ್ದಾವೆ. ಮೊನ್ನೆ ಆದಂತಹ ಒಂದು ಮುದ್ದೆಬೇಹಾಳ್ ಕೇಸಲ್ಲಿ ಸಹ ಒಂದು ರಾಬರಿ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಕೋಲ್ಹಾಪುರದ ಒಬ್ಬ ಉದ್ಯಮಿಗೆ ಕಾರಲ್ಲಿ ಹೋಗ್ತಿರುವಾಗ 2 ಜನ ಬೈಕಲ್ಲಿ ಬಂದವರು ಅಡ್ಡಗಟ್ಟಿ ಅವನ ಕಡೆಯಿಂದ ಗೋಲ್ಡ್ ಚೈನ್ ಮತ್ತು ಕೆಲವು ಕ್ಯಾಶ್ ಮತ್ತು ಮೊಬೈಲನ್ನು ತೊಗೊಂಡು ಹೋಗಿರ್ತಾರೆ. ಅದನ್ನು ಸಹ ನಾವು ಒಂದು ದಿವಸದಲ್ಲಿನೇ ಪತ್ತೆ ಹಚ್ಚಿ ಅದರಲ್ಲಿ ಸಹ 3 ಜನರಿಗೆ ನಿಪ್ಪಾಣಿಯಿಂದ ನಾವು ದಸ್ತಗಿರಿ ಮಾಡಿದ್ದೀವಿ. ಸೊ ಪ್ರಾಪರ್ಟಿ ಅಫೆನ್ಸ್ ಸಲುವಾಗಿ ಏನೋ HBT ನಡೀತಿದ್ದಾವೆ ಅಥವಾ ಅಂಥ ಕೇಸಸ್ ಏನು ನಡೀತಿದ್ದಾವೆ ಅದರ ಬಗ್ಗೆ ಈಗಾಗಲೇ ಬಹಳ ಮುತುವರ್ಜಿ ವಹಿಸಿ ಬಹಳ ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ನಮಗೆ ಸಕ್ಸಸ್ ಸಿಗ್ತಾ ಇದೆ. ಥ್ಯಾಂಕ್ ಯು.